ಮಠದ ಆಚಾರ್ಯ ಚಂದ್ರಪ್ರಭಾ ಮಹಾರಾಜರು ಹಾಗೂ ಅವರ ಪರಿವಾರದ ಸಾಧು ಸಂತರು ಸೋಮವಾರ ಜೈನರ ಗುತ್ತಿಯಲ್ಲಿ ವಾದ್ಯ ವೈಭವದೊಂದಿಗೆ ಸ್ವಾಗತಿಸಲಾಯಿತು. ಜೈನರ ಗುತ್ತಿಯಲ್ಲಿ ನವೆಂಬರ್ 29ರಿಂದ ಡಿಸೆಂಬರ್ 4ರವರೆಗೆ ನಡೆಯುವ ಪಂಚಕಲ್ಯಾಣ ಮಹೋತ್ಸವದ ಸಾನ್ನಿಧ್ಯ ವಹಿಸಲು ಆಗಮಿಸಿರುವ ಜೈನ ಮುನಿ ತ್ರಯಾಚಾರ್ಯರಲ್ಲಿ ಒಬ್ಬರಾದ ಆಚಾರ್ಯ ಚಂದ್ರಪ್ರಭಾ ಮಹಾರಾಜರು ಹಾಗೂ ಅವರ ಪರಿವಾರದ ಸಾಧು ಸಂತರನ್ನು ಸೋಮವಾರ ಜೈನರ ಗುತ್ತಿಯಲ್ಲಿ ವಾದ್ಯ ವೈಭವದೊಂದಿಗೆ ಸ್ವಾಗತಿಸಲಾಯಿತು. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಜಯಸಿಂಗಪುರದಲ್ಲಿ ಚಂದ್ರಪ್ರಭಾ ಮುನಿ ಮಹಾರಾಜರು ಮಳೆಗಾಲದ ಚತುರ್ಮಾಸ್ಯ ವ್ರತ ಕೈಗೊಂಡಿದ್ದರು. ವ್ರತ ಮುಗಿದ ಅಕ್ಟೋಬರ್ನಲ್ಲಿ ಪಾದಯಾತ್ರೆ ಆರಂಭಿಸಿದ ಚಂದ್ರಪ್ರಭಾ ಮುನಿ ಮಹಾರಾಜರ ಸಂಘ ಭಾನುವಾರ ಹಳೇಬೀಡಿನ ಕಲ್ಪತರು ಶಾಲೆಯಲ್ಲಿ ವಾಸ್ತವ್ಯ ಮಾಡಿ ಸೋಮವಾರ ಬೆಳಗ್ಗೆ ಜೈನರ ಗುತ್ತಿಯ ಪುರಪ್ರವೇಶ ಮಾಡಿತು. ಪುರೋಹಿತರ ಜೋಡಿ ಕಳಸದೊಂದಿಗೆ ಶ್ವೇತವರ್ಣದ ಸೀರೆ ಧರಿಸಿದ ಜೈನ ಶ್ರವಕಿಯರು ಕಳಸ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದರು. ಮೆರವಣಿಗೆ ಉದ್ದಕ್ಕೂ ಜಿನ ಗಾಯನ ಮಂತ್ರಘೋಷದೊಂದಿಗೆ ಜಯಘೋಷ ಮೊಳಗಿತ್ತು. ಮುಂಜಾನೆ 8 ಗಂಟೆಗೆ ಕೋಮಾರನಹಳ್ಳಿ ಗಡಿಯಿಂದ ಸಾಗಿದ ಮೆರವಣಿಗೆ 10 ಗಂಟೆಗೆ ಸರಿಯಾಗಿ ಜೈನರ ಗುತ್ತಿಗೆ ಬಂದು ಸೇರಿತು. ಜೈನರ ಗುತ್ತಿ ಪ್ರವೇಶದಲ್ಲಿ ಉದ್ದಕ್ಕೆ ಜೋಡಿಸಿದ 108 ತಟ್ಟೆಗಳಲ್ಲಿ ಚಂದ್ರಪ್ರಭಾ ಮಹಾರಾಜರನ್ನು ಕರೆತರಲಾಯಿತು. ಪ್ರತಿ ತಟ್ಟೆಯಲ್ಲೂ ಮುನಿಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ನಂತರ ಚಂದ್ರಪ್ರಭಾ ಮುನಿ ಮಹಾರಾಜ್ ಮಾತನಾಡಿ, ಬೃಹತ್ ಪಂಚಕಲ್ಯಾಣ ಮಹೋತ್ಸವಕ್ಕೆ ಜೈನರ ಗುತ್ತಿಯಲ್ಲಿ ಸಮಿತಿಯವರು ಹಾಗೂ ಭಕ್ತಾದಿಗಳು ಅಚ್ಚುಕಟ್ಟಾಗಿ ಸಿದ್ಧತೆ ನಡೆಸಿದ್ದಾರೆ. ಪ್ರಚಾರವೂ ಕೂಡ ಚೆನ್ನಾಗಿ ನಡೆದಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ದೂರದ ಊರುಗಳಿಂದ ಆಗಮಿಸುವುದರಿಂದ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದರು. ಪ್ರಮುಖರಾದ ಕುಣಿಗಲ್ ಬ್ರಹ್ಮದೇವಯ್ಯ, ಪಾಣಿಮಂಗಳೂರು ಧರಣೇಂದ್ರ, ನೇಮಿರಾಜ ಅರಿಗ, ದೇವೇಂದ್ರ ಹೊಂಗೇರಿ, ಪ್ರಮೋದ್ ದೇಶಭೂಷಣ್, ಸುನಿಲ್ ಕುಮಾರ್, ಸನ್ಮತಿ ಪ್ರಸಾದ್, ನಾಗೇಂದ್ರ ಕುಮಾರ್, ಶಶಿಕುಮಾರ್, ಮನ್ಮಥರಾಜು, ಧವನ್, ತ್ರಿಶಾಲ್, ಸುಮನ ಜಯಚಂದ್ರ, ಸುಷ್ಮಾ ಅರುಣ್, ಸುಚಿತ್ರಾ, ಕುಮುದ, ಪುಷ್ಪ ರತ್ನರಾಜು, ಎಂಬಿ ಕಾಂತರಾಜು, ಎಚ್ಎಸ್ ಅನಿಲ್ ಕುಮಾರ್ ಭಾಗವಹಿಸಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.